ಸ್ನೇಹಿತರೆ, ನಿಮ್ಮೆಲ್ಲರಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ. ದೇವೇಗೌಡರು ಸಾಹೇಬರು ಇವತ್ತು 93ನ ವರ್ಷದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಹೇಗೆ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ನಮಗಿನ್ನ ಈ ರಾಜ್ಯದ ಜನತೆಗೆ ನಿಮಗೆ ಗೊತ್ತಿದೆ. ಅವರು ಅಧಿಕಾರದಲ್ಲಿ ಇದ್ದದ್ದು ಎಷ್ಟು ದಿನ, ಅವ್ರ ಹೆಚ್ಚು ಹೋರಾಟನೇ ಜಾಸ್ತಿ. ಅದರಲ್ಲಿ ಕುಮಾರಣ್ಣರವರು ಪ್ರಾದೇಶಿಕ ಪಕ್ಷದ ಜೊತೆಯಲ್ಲಿ ಇತ್ತೀಚೆಗೆ ನಮ್ಮ ನಿಖಿಲ್ ರವರ ಕುಮಾರಣ್ಣರವರು ದೇಶದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ನಿಖಿಲ್ ಕುಮಾರಸ್ವಾಮಿರವರು ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಏನು 25ನೇ ವರ್ಷ ಆಗ್ತಾ ಇದೆ, ಬಹಳಷ್ಟು ಜನ ಬಹಳ ಮಾತನಾಡ್ತಾರೆ. ಪ್ರಾದೇಶಿಕ ಪಕ್ಷ ಎರಡಂಕಿ, ಆದ್ರೆ ಒಂದಂಕಿ ಆಯ್ತಲ್ಲ. ಈಗ ನಮ್ಮನ್ನ ಎರಡಂಕಿ ಅಂತ ಮಾತಾಡ್ತಿದ್ದವರು ದೇಶದಲ್ಲಿ ಇರ್ತಕ್ಕಂಥ ಪಕ್ಷ ಇನ್ನೇನು ಎಲ್ಲ ಮುಳುಗೋಗಿದೆ, ಒಂದು ಕಳಸ ಇದೆ. ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ, ಈ ರಾಜ್ಯದ ಜನತೆಗೆ ಮತ್ತೆ ಜಿಲ್ಲೆಯ ಮತದಾರ ಬಂಧುಗಳಿಗೆ ಕುಮಾರಣ್ಣರವರ, ದೇವೇಗೌಡರು ಸಾಹೇಬ್ರವರ ಸಾಧನೆ ಏನು ಎಲ್ರಿಗೂ ಗೊತ್ತಿದ್ರು ಕೂಡ ಅದನ್ನ ಮತ್ತೆ ಮೆಲ್ಕಾಕುವಂತ ಕೆಲಸವನ್ನ ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರು ಜಿಲ್ಲೆನಲ್ಲಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. 21ನೇ ತಾರೀಕು ಮೈಸೂರು ಜಿಲ್ಲೆಯ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ನಮ್ಗೆ ನನ್ನ ನಾಯಕರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಮ್ಮಗಳಿಗೆ ಮೈಸೂರು ಜಿಲ್ಲೆ ಮತ್ತು ನಗರದಲ್ಲಿ ಆ ಕ್ಷೇತ್ರದಲ್ಲಿ 21 ಮತ್ತು 22ನೇ ತಾರೀಕು ಹಿರಿಯರನ್ನ ಕರೆದು ಮಾತನಾಡಿಸುವಂಥದ್ದು. ಆಸ್ಪತ್ರೆ ಇದ್ರೆ ಆ ಭಾಗದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹಣ್ಣನ್ನ ಕೊಡುವಂಥದ್ದು. ಇವತ್ತು 25ನೇ ವರ್ಷ ಕುಮಾರಣ್ಣರವರು, ದೇವೇಗೌಡರು ಸಾಹೇಬ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ಬೆಳ್ಳಿ ಹಬ್ಬ. ಜೊತೆಗೆ ಬಂಟಿಂಗ್ಸು ಬ್ಯಾನರ್ನ ಕಟ್ಟಿಸಿ ಪ್ರಾದೇಶಿಕ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಜನರಿಗೆ ಮುಟ್ಟುವಂತ ಕೆಲಸವನ್ನು ಮಾಡುವಂಥದ್ದು. ಈ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಇದ್ದಾರೆ, ಪ್ರಾದೇಶಿಕ ಪಕ್ಷ ಕಟ್ಟಿ ಎಷ್ಟು ಸೀಟ್ ತಗೊಂಡ್ರು, ಎಷ್ಟು ವರ್ಷ ಇದ್ರು ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ. ಆದ್ರೆ ದೇವೇಗೌಡರು ಸಾಹೇಬ್ರು, ಕುಮಾರಣ್ಣರವರು ಮತ್ತೆ ನಮ್ಮೆಲ್ಲ ಪಕ್ಷದ ಮುಖಂಡರ ಕಾರ್ಯಕರ್ತರ ಒಂದು ಹೋರಾಟದಿಂದ 25 ವರ್ಷ ರಾಷ್ಟ್ರೀಯ ಪಕ್ಷಗಳ ಜೊತೆನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ, ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂತ ಹೇಳಿ ಇವತ್ತು ನಾಳೆಯಿಂದ ಪತ್ರಿಕೆಗಳಿಗೆ ನಮ್ಮ ವಿವೇಕಾನಂದವರು ಮತ್ತೆ ಮಂಜೇಗೌಡರು ಆಡನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಶಕ್ತಾನುಸಾರ ನಮ್ದೊಂದು ಪ್ರಾದೇಶಿಕ ಪಕ್ಷ, ಸಾಧ್ಯವಾದಷ್ಟು ಆ ಕೆಲಸವನ್ನು ಕೂಡ ಮಾಡುವಂಥದ್ದನ್ನ ಮಾಡ್ತೀವಿ. ಆದಷ್ಟು ಬೇಗ ಈಗ ರಾಜ್ಯದಲ್ಲೂ ಕೂಡ ಎಲ್ಲ ಹೊಸದಾಗಿ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಬಿಟ್ರೆ ಮತ್ತೆ ನಮ್ಮ ಯುವ ನಾಯಕರು ಬಿಟ್ರೆ ಇನ್ನೆಲ್ಲವೂ ಕೂಡ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಜಿಲ್ಲೆನಲ್ಲೂ ಕೂಡ ಮತ್ತೆ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಕುಮಾರಣ್ಣರವರು ತೀರ್ಮಾನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಸಮಯವನ್ನು ಕೊಡುವಂತವ್ರಿಗೆ ಜವಾಬ್ದಾರಿಯನ್ನ ಕೊಡುವಂತ ಕೆಲಸವನ್ನ ಆದಷ್ಟು ಬೇಗ ಈ 21, 22ನೇ ತಾರೀಕು ಮುಗಿದ ತಕ್ಷಣ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂಭಾಗದಲ್ಲಿ ಹಂಚಿಕೊಳ್ಳಿಕ್ಕೆ ನಾವೆಲ್ಲರೂ ತುಂಬಾ ಸಂತೋಷದಿಂದ ತಿಳಿಸ್ತಾ ಇದ್ದೀವಿ. ಸರ್, ನಾವೆಲ್ಲರೂ 21ನೇ ತಾರೀಕು ಇಲ್ಲಿ ಕಾರ್ಯಕ್ರಮವನ್ನ ಮಾಡಿ 22ನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿ 2ನೇ ಮಟ್ಟದ 3ನೇ ಮಟ್ಟದ ಮುಖಂಡರುಗಳು ಇಲ್ಲಿರ್ತಾರೆ. ಮೊದಲನೇ ಮಟ್ಟದ ಮುಖಂಡರುಗಳು ಬೆಂಗಳೂರಿನಲ್ಲಿ ನಮ್ದೊಂದು ಸಮಾವೇಶ ಇದೆ. ಅಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರ ನಾಯಕರ ಜೊತೆಯಲ್ಲಿ, ನಮ್ಮ ಕುಮಾರಣ್ಣರವ್ರ ಜೊತೆಯಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಭಾಗವಹಿಸ್ತೇವೆ. ಸರ್, ಅವರು ಸಾಧ್ಯವಾದ ಸಂದರ್ಭಗಳಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ತೀವಿ ಏನ್ ಮಾಡ್ತಾರೆ. ಈಗ ಅವ್ರದ್ದು ಹಿರಿಯರಾಗಿರೋದ್ರಿಂದ ಈ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಮತ್ತೆ ಸಹಕಾರಿ ಸಪ್ತಾಹ ನಡೀತಾ ಇದೆ. ಅದ್ರ ಕಡೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಈಗ ಹರೀಶ್ ಗೌಡ್ರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾರೆ. ಪ್ರತಿ ಸಾರಿನೂ ನಾವೆಲ್ಲರೂ ಅವ್ರ ಆಹ್ವಾನವನ್ನ
ಮಾಡೇ ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲಿ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ. ದೇವೇಗೌಡರು ಸಾಹೇಬರು ಇವತ್ತು 93ನ ವರ್ಷದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಹೇಗೆ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ರಿಗೂ ಗೊತ್ತಿದೆ. ನಮಗಿನ್ನ ಈ ರಾಜ್ಯದ ಜನತೆಗೆ, ನಿಮಗೆ ಗೊತ್ತಿದೆ. ಅವರು ಅಧಿಕಾರದಲ್ಲಿ ಇದ್ದದ್ದು ಎಷ್ಟು ದಿನ, ಅವ್ರ ಹೆಚ್ಚು ಹೋರಾಟನೇ ಜಾಸ್ತಿ. ಅದರಲ್ಲಿ ಕುಮಾರಣ್ಣರವರು ಪ್ರಾದೇಶಿಕ ಪಕ್ಷದ ಜೊತೆಯಲ್ಲಿ ಇತ್ತೀಚೆಗೆ ನಮ್ಮ ನಿಖಿಲ್ ರವರ ಕುಮಾರಣ್ಣರವರು ದೇಶದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ನಿಖಿಲ್ ಕುಮಾರಸ್ವಾಮಿರವರು ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಏನು 25ನೇ ವರ್ಷ ಆಗ್ತಾ ಇದೆ, ಬಹಳಷ್ಟು ಜನ ಬಹಳ ಮಾತನಾಡ್ತಾರೆ. ಪ್ರಾದೇಶಿಕ ಪಕ್ಷ ಎರಡಂಕಿ, ಆದ್ರೆ ಒಂದಂಕಿ ಆಯ್ತಲ್ಲ. ಈಗ ನಮ್ಮನ್ನ ಎರಡಂಕಿ ಅಂತ ಮಾತಾಡ್ತಿದ್ದವರು ದೇಶದಲ್ಲಿ ಇರ್ತಕ್ಕಂಥ ಪಕ್ಷ ಇನ್ನೇನು ಎಲ್ಲ ಮುಳುಗೋಗಿದೆ, ಒಂದು ಕಳಸ ಇದೆ. ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ, ಈ ರಾಜ್ಯದ ಜನತೆಗೆ ಮತ್ತೆ ಜಿಲ್ಲೆಯ ಮತದಾರ ಬಂಧುಗಳಿಗೆ ಕುಮಾರಣ್ಣರವರ, ದೇವೇಗೌಡರು ಸಾಹೇಬ್ರವರ ಸಾಧನೆ ಏನು ಎಲ್ರಿಗೂ ಗೊತ್ತಿದ್ರು ಕೂಡ ಅದನ್ನ ಮತ್ತೆ ಮೆಲ್ಕಾಕುವಂತ ಕೆಲಸವನ್ನ ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರು ಜಿಲ್ಲೆನಲ್ಲಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. 21ನೇ ತಾರೀಕು ಮೈಸೂರು ಜಿಲ್ಲೆಯ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ನಮ್ಗೆ ನನ್ನ ನಾಯಕರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಮ್ಮಗಳಿಗೆ ಮೈಸೂರು ಜಿಲ್ಲೆ ಮತ್ತು ನಗರದಲ್ಲಿ ಆ ಕ್ಷೇತ್ರದಲ್ಲಿ 21 ಮತ್ತು 22ನೇ ತಾರೀಕು ಹಿರಿಯರನ್ನ ಕರೆದು ಮಾತನಾಡಿಸುವಂಥದ್ದು. ಆಸ್ಪತ್ರೆ ಇದ್ರೆ ಆ ಭಾಗದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹಣ್ಣನ್ನ ಕೊಡುವಂಥದ್ದು. ಇವತ್ತು 25ನೇ ವರ್ಷ ಕುಮಾರಣ್ಣರವರು, ದೇವೇಗೌಡರು ಸಾಹೇಬ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ಬೆಳ್ಳಿ ಹಬ್ಬ. ಜೊತೆಗೆ ಬಂಟಿಂಗ್ಸು, ಬ್ಯಾನರ್ನ ಕಟ್ಟಿಸಿ ಪ್ರಾದೇಶಿಕ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಜನರಿಗೆ ಮುಟ್ಟುವಂತ ಕೆಲಸವನ್ನು ಮಾಡುವಂಥದ್ದು. ಈ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಇದ್ದಾರೆ, ಪ್ರಾದೇಶಿಕ ಪಕ್ಷ ಕಟ್ಟಿ ಎಷ್ಟು ಸೀಟ್ ತಗೊಂಡ್ರು, ಎಷ್ಟು ವರ್ಷ ಇದ್ರು ಅನ್ನೋಂಥ ನಿಮ್ಗೆ ಗೊತ್ತಿದೆ. ಆದ್ರೆ ದೇವೇಗೌಡರು ಸಾಹೇಬ್ರು, ಕುಮಾರಣ್ಣರವರು ಮತ್ತೆ ನಮ್ಮೆಲ್ಲ ಪಕ್ಷದ ಮುಖಂಡರ, ಕಾರ್ಯಕರ್ತರ ಒಂದು ಹೋರಾಟದಿಂದ 25 ವರ್ಷ ರಾಷ್ಟ್ರೀಯ ಪಕ್ಷಗಳ ಜೊತೆನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ, ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂತ ಹೇಳಿ ಇವತ್ತು ನಾಳೆಯಿಂದ ಪತ್ರಿಕೆಗಳಿಗೆ ನಮ್ಮ ವಿವೇಕಾನಂದವರು ಮತ್ತೆ ಮಂಜೇಗೌಡರು ಆಡನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಶಕ್ತಾನುಸಾರ ನಮ್ದೊಂದು ಪ್ರಾದೇಶಿಕ ಪಕ್ಷ, ಸಾಧ್ಯವಾದಷ್ಟು ಆ ಕೆಲಸವನ್ನು ಕೂಡ ಮಾಡುವಂಥದ್ದನ್ನ ಮಾಡ್ತೀವಿ. ಆದಷ್ಟು ಬೇಗ ಈಗ ರಾಜ್ಯದಲ್ಲೂ ಕೂಡ ಎಲ್ಲ ಹೊಸದಾಗಿ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಬಿಟ್ರೆ ಮತ್ತೆ ನಮ್ಮ ಯುವ ನಾಯಕರು ಬಿಟ್ರೆ ಇನ್ನೆಲ್ಲವೂ ಕೂಡ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಜಿಲ್ಲೆನಲ್ಲೂ ಕೂಡ ಮತ್ತೆ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಕುಮಾರಣ್ಣರವರು ತೀರ್ಮಾನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಸಮಯವನ್ನ ಕೊಡುವಂತವ್ರಿಗೆ ಜವಾಬ್ದಾರಿಯನ್ನು ಕೊಡುವಂತ ಕೆಲಸವನ್ನ ಆದಷ್ಟು ಬೇಗ ಈ 21, 22ನೇ ತಾರೀಕು ಮುಗಿದ ತಕ್ಷಣ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂಭಾಗದಲ್ಲಿ ಹಂಚಿಕೊಳ್ಳಿಕ್ಕೆ ನಾವೆಲ್ಲರೂ ತುಂಬಾ ಸಂತೋಷದಿಂದ ತಿಳಿಸ್ತಾ ಇದ್ದೀವಿ. ಸರ್, ನಾವೆಲ್ಲರೂ 21ನೇ ತಾರೀಕು ಇಲ್ಲಿ ಕಾರ್ಯಕ್ರಮವನ್ನ ಮಾಡಿ 22ನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿ 2ನೇ ಮಟ್ಟದ 3ನೇ ಮಟ್ಟದ ಮುಖಂಡರುಗಳು ಇಲ್ಲಿರ್ತಾರೆ. ಮೊದಲನೇ ಮಟ್ಟದ ಮುಖಂಡರುಗಳು ಬೆಂಗಳೂರಿನಲ್ಲಿ ನಮ್ದೊಂದು ಸಮಾವೇಶ ಇದೆ. ಅಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರ ನಾಯಕರ ಜೊತೆಯಲ್ಲಿ, ನಮ್ಮ ಕುಮಾರಣ್ಣರವ್ರ ಜೊತೆಯಲ್ಲಿ, ನಿಖಿಲ್ ಕುಮಾರಸ್ವಾಮಿರವ್ರ ಜೊತೆಯಲ್ಲಿ ಭಾಗವಹಿಸ್ತೇವೆ. ಸರ್, ಅವರು ಸಾಧ್ಯವಾದ ಸಂದರ್ಭಗಳಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ತೀವಿ ಏನ್ ಮಾಡ್ತಾರೆ. ಈಗ ಅವ್ರದ್ದು ಹಿರಿಯರಾಗಿರೋದ್ರಿಂದ ಈ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಮತ್ತೆ ಸಹಕಾರಿ ಸಪ್ತಾಹ ನಡೀತಾ ಇದೆ. ಅದ್ರ ಕಡೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಈಗ ಹರೀಶ್ ಗೌಡ್ರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಪ್ರತಿ ಸಾರಿನೂ ನಾವೆಲ್ಲರೂ ಅವ್ರ ಆಹ್ವಾನವನ್ನ ಮಾಡೇ ಮಾಡ್ತೀವಿ.